ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ವಿಡಿಯೋನ ನೀವು ಚೈನ್ ಸ್ಟಿಚ್ ಹಾಕೋದನ್ನು ನೋಡಿದ್ವಿ ಆರಿ ವರ್ಕ್ ಕ್ಲಾಸ್ನಲ್ಲಿ, ಫಸ್ಟ್ ಕ್ಲಾಸ್ನಲ್ಲಿ. ಇವತ್ತು ಈ ಬೀಡ್ಸ್ನ ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಂಗಿಲ್ಲ. ಈ ಬೀಡ್ಸ್ನಾಗನ ಒಂದು ನೆಕ್ ಅಂತ ತಿಳ್ಕೊರಿ. ಈ ನೆಕ್ ಹಾಕೊಳ್ಳುವಾಗ ಈಗ ಸ್ಟ್ರೇಟ್ ಹಾಕ್ತೀವಲ್ಲ, ಅದು ಹೆಂಗೆ, ಮತ್ತು ಇದ್ರಾಗನ ಹಿಂಗೆ ಏನಾದರೂ ಡಿಸೈನ್ ಮಾಡಿದರೆ ರೌಂಡ್, ಇಲ್ಲಿ ಒಂದು ಬೀಡ್ಸ್ ಹಾಕಿ ಹಿಂಗೆ ರೌಂಡ್ ಹಾಕೋದು, ಈ ಥರ ಒಂದೆರಡು ಡಿಸೈನ್ನ ಇವತ್ತು ತೋರ್ಸತ್ತೀನಿ ಇವತ್ತಿನ ಕ್ಲಾಸ್ನಾಗ. ಇವಾಗ ನಿನ್ನೆ ನಾನು ತೋರಿಸಿದಂಗೆ ಇವೆರಡು ಸೂಜಿ ಒಳಗನ ಇದರಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋದನ್ನು ತೋರಿಸಿದ್ನಲ್ಲ. ಚೈನ್ ಸ್ಟಿಚ್ ಹಾಕ್ಕೊಳ್ಳೋಕೆ ಬರ್ತಂದ್ರೆ ಆರಿ ವರ್ಕ್ನಾಗ ಅರ್ಧ ಎಲ್ಲ ಕಲ್ತಂಗನೆ ನೋಡಿರಿ. ಯಾಕಂದ್ರೆ ಇದು ಬೀಡ್ಸ್ ಹಾಕುವಾಗಾದ್ರೂ ಚೈನ್ನ ಹಾಕಿದ್ರೆ ಬೀಡ್ಸ್ ಹಾಕೊಂತನೇ ಇದು ಚೈನ್ ಸ್ಟಿಚ್ಚನ್ನ ಬರ್ತೈತಿ. ಸೊ ಹಂಗಾಗಿ ಚೈನ್ ಸ್ಟಿಚ್ ಯಾರು ಕಲಿತೀರಲ್ಲ ಅವರಿಗೆ ಆರಿ ವರ್ಕ್ ಅರ್ಧ ಬಂದಂಗನ ನಾವು ಸ್ಟಿಚ್ ಹಾಕ್ಕೊಳ್ಳೋಕೆ ಅದು ಚೈನ್ ಸ್ಟಿಚ್ ಥರ ಹಾಕ್ಕೊಳ್ಳೋದಕ್ಕೆ ಅಷ್ಟು ಯೂಸ್ ಮಾಡ್ತೀವಿ. ಇವಾಗ ಇನ್ನು ಯಾವುದೇ ಥರ ಈಗ ಜರ್ದೋಶಿ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಕಟ್ ಬೀಡ್ಸ್ ಆಗಿರ್ಬೋದು, ನಾವು ಏನೆಲ್ಲ ಯೂಸ್ ಮಾಡ್ತೀವಲ್ಲ ಬ್ಲೌಸ್ದ ವರ್ಕ್ ಮಾಡುವಾಗ, ಅದಕ್ಕೆ ಈ ಥರ ಸೂಜಿ ಇಲ್ಲಿ ಬಂದ ಈ ಥರ ಸಣ್ಣ ಇರ್ತೈತದ, ಅಂದ್ರೆ ಬೀಡ್ಸ ಕಟ್ ಬೀಡ್ಸ ಪೋಣಿಸ್ಕೊಳ್ಳೋಕೆ ಅನುಕೂಲ ಆಗಲಿ ಅಂಥೇಳಿ ಈ ಥರ ಮಾಡಿರ್ತಾರೆ. ಇವಾಗ ನಿನ್ನೆ ತೋರಿಸ್ದಾಗೆ ಇಲ್ಲೊಂದು ನಾಟ್ ಹಾಕ್ಕೊಂಡೇನಿ. ನಾನು ಬೀಡ್ಸ್ ಹಾಕೋಕ್ಕೆ ಥ್ರೆಡ್ನ ಯೂಸ್ ಮಾಡ್ಕೋತೀನಿ. ಕಲರನ್ನು ಯಾವ ಬಟ್ಟೆ ಇರ್ತೈತಲ್ಲ ಆ ಕಲರನ್ನು ತೊಗೊಂಡು ಈ ಥರ ನಾಟ್ ಹಾಕಿ ಇದನ್ನು ಕೆಳಗಡೆ ಬಿಡೋಣಂತ. ಇವಾಗ ಇವ ಬೀಡ್ಸ ಗ್ಯಾರಂಟಿಯ ಕೊಡ್ತಾರಲ್ಲ, ಆ ಬೀಡ್ಸ್ ಅಂತೂ ಅಲ್ಲಿವ ಹಂಗೆ ನಾವು ಪ್ರಾಕ್ಟೀಸಿಗೆ ಅಂಥೇಳಿ ತೊಗೊಂಡಿದ್ದು ಬೀಡ್ಸ್ ಐತಿ. ಈಗ ನಾವೇನೆಲ್ಲ ಬ್ಲೌಸ್ನಾಗ ಯೂಸ್ ಮಾಡೋದಿಲ್ಲ, ಇದು ಕಲರೆಲ್ಲ ಹೋಗ್ತಾವಿವ. ಹಂಗೆ ಆ ಮುತ್ತಿನ ಜೊತೆ ಈ ಮುತ್ತು ಸ್ವಲ್ಪ ಹಿಂಗೆ ಡಿಸೈನ್ ತೋರಿಸ್ತೀನಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳಕತ್ತೀನಿ. ನೋಡೋಣ, ಯಾವ್ದಾರ ಹಿಂಗೆ ಬೇರೆ ಡಿಸೈನ್ ಮಾಡುವಾಗ ಬೇಕಾಗ್ತಾನೆ ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಸ್ಟಿಚ್ಚನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ಜಾಸ್ತಿ ಆದ ಪ್ರಾಕ್ಟೀಸ್ ಆಯಿತು ಅಂದ್ರೆ ನಮಗೆ ಕೈಯೂ ಸ್ಪೀಡ್ ಆಗ್ತೈತಿ ಆರಿ ವರ್ಕ್ ಒಳಗೆ. ಈ ಥರ ನಾನು ಪೋಣಿಸ್ಕೊಂಡೀನಿ. ನಿಮಗೆ ಪ್ರಾಕ್ಟೀಸ್ ಟೈಮ್ನಾಗ ಇಷ್ಟೆಲ್ಲ ನನಗೆ ಹಾಕಾಕಿನ ಸ್ವಲ್ಪ 4ರಿಂದ 5 ಬೀಡ್ಸ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಇಲ್ಲಿ ಈ ಕೈಯಲ್ಲಿ ಈ ಥರ ಬೀಡ್ಸ್ ಬರೋಕೆ ಅನುಕೂಲ ಆಗುವಂಗೆ ನಿಮಗೆ ನೋಡಿ ಎಷ್ಟು ಬೇಕಲ್ಲ ಅಷ್ಟು ಬೀಡ್ಸ್ನ ತೊಗೊಳ್ಬೇಕು. ಇವಾಗ ನಿನ್ನೆ ನನ್ನ ಚೈನ್ ಸ್ಟಿಚ್ ತೋರಿಸಿದ್ನೆಲ್ಲ ನಾಟ್ ಹಾಕಿ ಈ ಥರ ಮೇಲ್ಗಡೆ ತೊಗೊಳ್ಳೋದು ಅಂಥೇಳಿ ಈ ಥರ ಮೇಲ್ಗಡೆ ತೊಗೊಳತ್ತೀನಿ. ಮತ್ತು ಇಲ್ಲಿ ಒಂದೊಂದು ಬೀಡ್ಸ ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು ನೀವು. ಇವಾಗ ಬ್ಲೌಸ್ನಾಗ ಹಾಕುವಾಗ ನಮಗೆ ಬರೋಂಗಿಲ್ಲ, ಪೈಲೆ ಎರಡೆರಡು ಡಬಲ್ ಹಾಕೋಕೆ ಬೀಡ್ಸ್ ಹಾಕೋಕೆ ಆಗಂಗಿಲ್ಲ ಅಂದ್ರೆ ಒಂದೊಂದನ್ನು ಈ ಥರ ಬಿಟ್ಟು ಹಾಕ್ಕೊಳ್ಬೋದು. ಒಂದೊಂದು ಯಾಕೆ ಹಾಕೋಬಾರ್ದು, ಎರಡೆರಡು ಹಾಕೋಬೇಕಂತ ಹೇಳ್ತೇನೆಂದ್ರೆ, ಎರಡೆರಡು ಹಾಕಿರ ಇಲ್ಲಿ ನೀವು ತೋರಿಸ್ತೀನಿ. ಈಗ ಈ ಥರ ಹಾಕಿದ್ರೆ ಇಲ್ಲಿ ನಾವೇನು ಮತ್ತೆ ಇಲ್ಲಿ ಹೊಲಿಗೆ ತೊಗೋತೀವಲ್ಲ, ಇಲ್ಲಿ ಸ್ವಲ್ಪ ಗ್ಯಾಪ್ ಬರ್ತೈತಿ. ಅಂದರೆ ಪ್ರತಿಯೊಂದಕ್ಕೂ ಗ್ಯಾಪ್ ಬರೋದಕ್ಕಿಂತ ಎರಡೆರಡು ಹಾಕಿದ್ರೆ ಗ್ಯಾಪ್ ಅಷ್ಟು ಕಾಣಂಗಿಲ್ಲ ಅಂಥೇಳಿ ಎರಡೆರಡು ಹಾಕ್ಕೊಂಡು ಮೊದಲ ಕಲಿಯುವಾಗ ಬರಲ್ಲ ಅನ್ನೋರು ಈ ಥರ ಒಂದೊಂದನ್ನು ನಾವು ಬೀಡ್ಸ್ ಬಿಟ್ಟು ಹಾಕ್ಕೊಳ್ಬೋದು. ಈ ಥರ ಸೇಮ್ ಚೈನ್ ಸ್ಟಿಚ್ ಹೆಂಗೆ ಹಾಕ್ಕೊಂಡಿದ್ವಲ್ಲ ನಿನ್ನೆ, ಅದೇ ಥರ ಮೊದಲ ಇಲ್ಲಿ ಇದನ್ನು ಕಲಿಯುವಾಗನ ಹಿಂಗೆ ಸ್ಟ್ರೇಟನ ಬೀಡ್ಸ್ ಹಾಕಿ ರೂಢ ಮಾಡ್ಕೊಳ್ಬೇಕು. ಆಮೇಲೆ ಒಂದೊಂದು ಯಾವಾರ ನಿಮಗೆ ಹಿಂಗೆ ರೌಂಡ್ ಸೇಪ ಇದು ಡಿಸೈನ್ಗಳು ಬರ್ತಾವಲ್ಲ, ಆ ಥರ ಡಿಸೈನ್ ನೀವು ಬರ್ತಾ ಮಾಡ್ಕೊಳಕ್ಕಾಗ್ತೈತಿ. ಕಲಿಬೋದು ಅಂದ್ಕೊಳ್ಬೋದು. ಆರಿ ವರ್ಕ್ ಕಲಿತ್ರೆ ನಮ್ಮ ಬ್ಲೌಸರ ನಾವು ಮಾಡ್ಕೊಳ್ತೀವಿ. ಎಷ್ಟೊಂದು 5,000 to 6,000 ರೂಪಾಯಿ ಹೊರಗಡೆ ಕೊಟ್ಟು ಮಾಡಿಸೋದಕ್ಕಿಂತ ನಾವು ನಮ್ಮ ಮನ್ಯಾಗ ಮಾಡಿ ಈ ಥರ ಹಾಕ್ಕೊಂಡ್ರೆ ಅದೇ ಒಂಥರ ನಮಗೂ ನಾನು ಮಾಡಿದ್ಬಾ ಅಂಥೇಳಿ ಒಂಥರ ಖುಷಿ ಇರ್ತೈತಿ. ಮತ್ತು 4,000 to 5,000 ರೂಪಾಯಿ ನೀವು ಎಷ್ಟು ಡಿಸೈನ್ ಮ್ಯಾಗನ ಹೋಗ್ತೈತಲ್ಲ. ಹ್ಯಾಂಡ್ ವರ್ಕದ್ದು ಬ್ಲೌಸ್ಗಳು ಕಾಸ್ಟ್ಲಿನ ಅದಾವ. 2,000 to 2,000 ಸ್ಟಾರ್ಟ್ ಅದಾವ. ಹಂಗೆ ಸಿಂಪಲ್ ಡಿಸೈನ್ ಒಂದು 1,200 1,400 ಈ ಥರ ಇರ್ತಾವೆ. ಹಂಗೆ ಭಾಳ ಹೆವಿ ಡಿಸೈನ್ ಇವ ಅಂದ್ರೆ ಬ್ರೈಡಲ್ದು ಬ್ಲೌಸ್ ಅಂತೂ ಇರ್ತಾವಲ್ಲ, ಅವೆಲ್ಲ 10,000 8,000 ಈ ಥರ ಡಿಸೈನ್ಗಳು ಬರ್ತವೆ. ಅದನ್ನು
ನಾವನ್ನ ಹಿಂಗೆ ಆರಾಮ್ಸೆ ಖಾಲಿ ಇದ್ದಾಗ ಈ ಥರ ನಾವು ಏನು ಬೇರೆ ಥರದ್ದು ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದರೂ ಒಂದು ವಿದ್ಯೆ ಕಲ್ತ್ವಿ ಅಂದ್ರೆ ಅದು ಯೂಸ್ ಆಗ್ತೈತಿ. ಯಾವ ವಿದ್ಯೆನೂ ಹಾಳಾಗಂಗಿಲ್ಲ. ಈ ಮೊಬೈಲ್ನಲ್ಲಿ ಬೇರೆ ವಿಡಿಯೋಸ್ನ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರದ ವಿಡಿಯೋ ನೋಡಿ ನಮಗೆ ಯೂಸ್ ಆಗುವಂಥದ್ದು ಏನಾದರೂ ನೋಡಿದರೆ ಒಂದು ಸ್ವಲ್ಪ ನಮಗೂ ಹೆಲ್ಪ್ ಆಗ್ತೈತಿ. ನಮ್ಮದು ಒಂದು ಬ್ಲೌಸ್ ಡಿಸೈನ್ ಮಾಡ್ಕೊಳ್ಳೋದಾಗಿರ್ಬೋದು, ನಮ್ಮ ಮಕ್ಕಳದ್ದು ಲೆಹೆಂಗಾ ಈ ಥರ ಏನಾದರೂ ಫ್ರಾಕ್ ಮೇಲೆ ಅಲ್ಲಿ ಸಣ್ಣ ಹುಡುಗರು ಇದ್ದು ಅಂದ್ರೆ ಅವ್ರದ್ದು ಡ್ರೆಸ್ ಮೇಲೆ ಲೆಹೆಂಗಾ ಆತು ಹೊಲಿಸ್ತಿರ್ತೀವಲ್ವ, ಸಾಡಿದ್ದು ಆತು ಅದ್ರ ಮೇಲೆ ಆತು ಬಟ್ಟೆ ತಂದು ಈ ಥರ ವರ್ಕ್ ಮಾಡಿ ನಾವು ಹೊಲಿಸ್ಬೋದು. ಇಲ್ಲಿಷ್ಟು ನಾಟ್ ಹಾಕೊಂಡ್ಬಿಡ್ತೀನಿ. ಈ ಥರ ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಈ ಕಲರ್ ಬೀಡ್ಸನ್ನು ಹಾಕಿ ಒಂದು ಲೈನ್ ಹಾಕ್ತೀನಿ ನೋಡ್ರಿ. ಇದು ಒಂದು ಹಾಕ್ತೀನಿ. ಇದು ಕಲರ್ ಚೇಂಜ್ ಮಾಡಿ ತೋರ್ಸತ್ತೀನಿ ನಿಮಗೆ. ಇದು 2 mm ಬೀಡ್ಸ್. ಇಲ್ಲಿ ನಾನು ಏನು ಹಾಕಿದ್ದೀನಿಲ್ಲ ಇದು 3 mm ಬೀಡ್ಸು, ಇದು 4 mm ಬೀಡ್ಸ್. ಇವಾಗ ಇಲ್ಲಿ ಸಣ್ಣದೊಂದು ಫ್ಲವರ್ ಮಾಡಿ ತೋರಿಸ್ತೀನಿ. ಸಣ್ಣ ಫ್ಲವರ್ ಇರ್ತಾವಲ್ಲ, ಈಗ ವರ್ಕದ ನಡಕ್ ಅಂತೂ ಫ್ಲವರ್ ಹಾಕೋತಾರಲ್ಲ ಅಂಥದ್ದು ಫ್ಲವರ್ನ ಈಗ ಒಂದು ಮಾಡಿ ತೋರಿಸ್ತೀನಿ. ಅದಕ್ಕೆ ಇಲ್ಲಿ ಕಲರ್ ಬೀಡ್ಸ್ ತೊಗೊಂಡಿನಿ. ಒಂದು ಕಲರ್ ಹಾಕಿರೂ ನಡೀತಿತ್ತು. ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣ್ತಿ ಅಂತ ಹೇಳಿ ಇಲ್ಲಿ 2 ಕಲರ್ ಬೀಡ್ಸ್ನ ಯೂಸ್ ಮಾಡತ್ತೀನಿ. ಇದಕ್ಕೆ 6 ಬೀಡ್ಸ್ ಬೇಕಾಗ್ತಾವೆ. ಸುತ್ತುಕಟ್ಟೆ ನಾವು ಹಚ್ಚುವಾಗ 6 ಬೀಡ್ಸ್ ಬೇಕಾಗ್ತಾವ. ಜಾಸ್ತಿ ಆದ್ರೂ ಚೆಂದ ಕಾಣಂಗಿಲ್ಲ ಮತ್ತು ಕಡಿಮೆ ಆದ್ರೂ ಚೆಂದ ಕಾಣಂಗಿಲ್ಲ. ಇನ್ನು ಕುಂದನ್ ವರ್ಕಿಗೆ ಹೆಂಗೆ ಇದನ್ನು ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈ ಕುಂದನ್ ವರ್ಕ್ದ ಈಗ ಒಂದು ಇಂಥದ್ದೊಂದು ಗ್ಲೋ ಸಿಗ್ತೈತಿ. ಗ್ಲೂನ ಈ ಥರ ಹಚ್ಚಿ ಇವಾಗ ಒಂದು ಯಾವ್ದು ಕಲರ್ ಬೇಕಾದ ಕಲರ್ ಈ ಥರ ಸ್ಟಿಕ್ ಮಾಡಿಕೊಂಡೆ. ಅದು ಸ್ವಲ್ಪ ಆರಿದ ನಂತರ ಈಗ ನಾವು ಇಲ್ಲಿ ಈ ಬೀಡ್ಸ್ ಹಾಕ್ಕೊಂಡಿವಲ್ಲ, ಈ ಥರದ್ದು ಇವ 3 mm ಬೀಡ್ಸ್. ಇದಕ್ಕೆ 2 mm ಬೀಡ್ಸನ್ನು ಇಲ್ಲಿ ಇಚ್ಕೊಂಡು ಲೈನ್ 2 mm ಬೀಡ್ಸ್ ಹಾಕಿ ಈ ಥರ ಚಿಕ್ಕ ಫ್ಲವರ್ಸ್ನು ಇಲ್ಲಿ ಬಾಜುಕನ ಮಾಡ್ಕೊತ ಹೋದ್ರೆ ಅದು ನೆಕ್ ಚೆಂದ ಕಾಣಿಸ್ತೈತಿ. ಫ್ಲವರ್ದು ಇದ್ರ ಡಿಸೈನ್ ಬ್ಲೌಸ್ ಬ್ಯಾಕ್ ನೆಕ್ ಆಗಿರ್ಬೋದು, ತೋಳಿಗೆ ಚೆಂದ ಕಾಣಿಸ್ತೈತೆ ಅದನ್ನು ಕೂಡ. ಮತ್ತು ಇವಾಗ ನಾ ಇಲ್ಲಿ ಕುಂದನ್ ಹಚ್ಚಿ ಬೀಡ್ಸ್ ಹಾಕತ್ತಿದ್ನಲ್ಲ, ಅದನ್ನು ಕೂಡ ಒಂದು 3 ಲೈನ್ ಬೀಡ್ಸ್ ಹಾಕಿ ಇಲ್ಲಾಂದ್ರೆ ಜರ್ದೋಶಿತು ಹಾಕಿ ಈ ಥರದ್ದು ಒಂದು ಸ್ವಲ್ಪ ಹಿಂಗೆ ಬಾದಾಮ್ ಡಿಸೈನ್ ಐತಲ್ಲ, ಅದಕ್ಕೆ ಸ್ವಲ್ಪ ಇದು ಒಂದು ಎಕ್ಸ್ಟ್ರಾ ಬೀಡ್ಸ್ ಹಾಕೋತೀನಿ. ಅಂದ್ರೆ ಅದು ಸೇಪ್ ಚೆಂದ ಸೇಪ್ ಬರ್ತೈತಿ. ಬಾದಾಮ್ ಸೇಪ್ದ ಕುಂದನ್ ಸೇಪ್ ಚೆಂದ ಕಾಣಿಸ್ತೈತಿ. ಇವಾಗ ಬೀಡ್ಸ್ ಹಾಕೊಳ್ಳೋದು ಇಲ್ಲಿ ನೋಡ್ಬೋದು ನೀವು. ಲೀವ್ ಸೇಪ್ ಮತ್ತು ಫ್ಲವರ್ ಸೇಪ್ ಮತ್ತು ಇದು ಸ್ಟ್ರೇಟ್ ಬೀಡ್ಸ್ ಹೆಂಗೆ ಹಾಕೊಳ್ಳೋದು ಅಂಥೇಳಿ ಇವತ್ತು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.